ಇವತ್ತು ಸಂಡೇ ಮಾರ್ನಿಂಗ್ 8 ಗಂಟೆ ಆಗಿದೆ. ಎದ್ದು ಫ್ರೆಶ್ ಅಪ್ ಆಗಿ ಬೆಡ್ಡೆಲ್ಲ ಸರಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಅರ್ಧ ಗಂಟೇಲಿ ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ. ಚಾರ್ಲಿ, ಗುಡ್ ಮಾರ್ನಿಂಗ್. ಯಾರು ಬರ್ತಾ ಇದ್ದಾರೆ ಮನೆಗೆ? ಚಾರ್ಲಿ, ಯಾರಿಗೆ ವೆಯ್ಟ್ ಮಾಡ್ತಿದ್ಯಾ? ಹೋಗೋಣ ಬಾ, ನಡಿ. ಬಾ, ಹೋಗೋಣ ಬಾ. ಚಲೋ. ವೆಡ್ನಸ್ಡೇನೇ ಲಾಸ್ಟ್ ನಾನು ವ್ಲಾಗ್ ಮಾಡಿದ್ದು. ಅದಾದಮೇಲೆ ಥರ್ಸ್ಡೇ ಮಾರ್ನಿಂಗ್ ನನ್ನ ಹಸ್ಬೆಂಡ್ನ ಅಪ್ಪನೇ ಡ್ರಾಪ್ ಮಾಡಿಕೊಟ್ಟಿದ್ರು ಸಬರ್ಗೆ. ಸೊ ನಾನು ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ವ್ಲಾಗ್ ಮಾಡಲಿಲ್ಲ. ಸೊ ಸಂಡೇ ಇವತ್ತು ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ರು. ಯಾರು ಬಿಟ್ಟಿರೋದು ರಂಗೋಲಿ ಇವತ್ತು? ನೀವಾ? ಚಿಕ್ಕಮ್ಮ ಬಿಟ್ಟಿರೋದಂತೆ ಇವತ್ತು ರಂಗೋಲಿ. ಅದು ಯಾಕೋ ಗೊತ್ತಿಲ್ಲ, ಆ ಥರ ಆಗಿದೆ, ಕಣ್ಣು ಕೆಂಪಾಗಿದೆ. ಯಾಕಬ್ಬ? ಹ್ಞೂ, ಅಮ್ಮಗೆ ಹೇಳಿದ್ರಾ? ನಂದು ಸಿಕ್ಕಿಲ್ಲ ಇನ್ನು, ನಾನು ಕೊಟ್ಟಿಲ್ಲ, ಅಮ್ಮ ಕೊಡೋದಷ್ಟೇ. ಚಾರ್ಲಿ, ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಬಂದು 8:30 ಆಗಿದೆ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ನ ಹೇಗೆ ಹೋಗುತ್ತೆ ನೋಡೋಣ. ಇವತ್ತು ಸಂಡೇ ಮಾರ್ನಿಂಗ್ ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ. ಸೊ ನಮ್ಮಪ್ಪ ಹೋಗಿದ್ದಾರೆ ಪಿಕ್ ಮಾಡ್ಕೊಂಡು ಬರೋಕ್ಕೆ. ಸೊ ಚಾರ್ಲಿ ನೋಡಿ ಇಲ್ಲೇ ಬಾಗ್ಲ ಹತ್ರ ಕಾಯ್ತಾ ಇದ್ದಾನೆ. ಆ್ಯಕ್ಚುಲಿ ಅವ್ರು ಬರೋದು ನನಗೋಸ್ಕರ ಅಂತ, ಬಟ್ ಇವನಿಗೋಸ್ಕರ ಮಾಡ್ಕೊಂಡ್ಬಿಡ್ತಾನೆ. ಚಿಕ್ಕಮ್ಮ ಕರೀತಾ ಇದ್ದಾರೆ ಅಪ್ಪ. ಅಪ್ಪ ಕರೀತಾ ಇದ್ದಾರೆ. ಅದೇನು ಇವತ್ತು ಇದೇ ತಾನೇ ಇರೋದು, ವರ್ಷಕ್ಕೆ ತಾನೇ ಇರೋದು. ಚಿತ್ರಾನ್ನ ಆಗ್ತಾ ಇದೆ. ಅಲ್ಲೇ ತಾನೆ. ಚಾರ್ಲಿ ಫ್ರೆಂಡ್ ನನ್ನೇ ಮಾತಾಡ್ಸಿಲ್ಲ. ನೀವು ವಿಡಿಯೋದಲ್ಲಿ ಬಿಸಿ ಇದಿಲ್ಲ ಬಾ. ಚಾರ್ಲಿ ವಿಡಿಯೋದಲ್ಲಿ ಬಿಸಿ ಇರೋದಲ್ಲ, ಅವ್ನು ಬಿಡ್ಬೇಕಲ್ಲ ಅವ್ನು. ನಾನು ನಿಮ್ಮನ್ನ ಮಾತಾಡ್ಸಕ್ಕೆ ವಿಡಿಯೋ ಮಾಡಿದೀನಿ. ಅವ್ನು ಹೆಂಗ್ ವೆಯ್ಟ್ ಮಾಡ್ತಿದ್ದ ಅಂತ. ಏನ್ ತಂದಿದ್ದೀರಾ ನನ್ಗೋಸ್ಕರ? ನಿನಗೇನು ತಂದಿಲ್ಲ, ಅಕ್ಕನಿಗೋಸ್ಕರ ತಂದಿದ್ದೀನಿ. ಅಮ್ಮಂಗೆ ಹೇಳಿ ಬನ್ನ, ಹಬ್ಬ ಆಗಿದೆ ಅವ್ನಿಗೆ ಇವತ್ತು. ಹ್ಞೂ, ಏನ್ ಮಾಡಿದಾನೆ? ಚಾರ್ಲಿಗೆ ಹಬ್ಬ ಆಗಿದೆ ಅಲ್ವಾ ಇವತ್ತು. ಎಲ್ಲ ಚಿಕ್ಕಮ್ಮ ಎದ್ದಾಳಕ್ ಮುಂಚೆನೆ 2 ಬ್ರೆಡ್ ಕೊಟ್ಟಿದ್ದಾರೆ. ಯಾರು? ಚಿಕ್ಕಮ್ಮ. ನೋಡ್ಕೊಂಡಿರೋ ಬಗುಳ್ತೀಯ ಮಗನೇ.
ಚಾರ್ಲಿ, ಯಾರು ಬಂದಿರೋದು? ಇಲ್ಲಿ ಆಚೆ. ಪಟಾಕಿ ಕೊಡ. ಪಟಾಕಿ. ಮಾ ಪಟಾಕಿ ಕೊಡು, ಪಟಾಕಿ ಇಂದ ಪಟಾಕಿ. ನಿಮಗೆ ಪಟಾಕಿ ಎಲ್ಲಿ ಅದು ಪಟಾಕಿ? ಇರು ತೆಗಿತೀನಿ. ಬೇಡ. ಕಾಪಾಡಿ ಪಟಾಕಿ ಅಂತೆ, ಕಾಪಾಡಿ. ಕೂಚು ಚಾರ್ಲಿ, ಕೂಚು, ಸಿಟ್. ಏನಂತ? ಕಡಲೆ ಸೊಪ್ಪು ನನ್ನ ಫೇವರೆಟ್. ಐ ಥಿಂಕ್ ನೀವು ಇದೊಂದೇ ಬೈಕೆ ತೀರ್ಸಿರೋದು. ಸಿಕ್ಕದೆಲ್ಲ ಕೊಡ್ಸಿದ್ದಾರೆ. ಸಿಗ್ಲಾರದಲ್ಲಿ ಈಗ ಎಷ್ಟು ಡೇಟ್? ಡಿಸೆಂಬರ್ 15th ಇವತ್ತು. 15th. ಗುರುಜಿ ಬರ್ಡೇ ಅಂದಾಗ ಮಧ್ಯದಲ್ಲಿ ಹಲಸಿನಣ್ಣು ಕೇಳಿದ್ದೆ. ಹಲಸಿನಣ್ಣು ಎಲ್ಲೂ ಸಿಕ್ಲಿಲ್ಲ. ಅದನ್ನ ಅಪ್ಪ ತಂದ್ಕೊಟ್ಟಿದ್ರು. ಅದೇ ಪಿರಿಯಾಪಟ್ಟಣದಿಂದ ಅಲ್ಲ, ಪಿರಿಯಾಪಟ್ಟಣದಿಂದ ಪಿರಿಯಾಪಟ್ಟಣ ಹುಣಸೂರು ಆ ಕಡೆ ಸೈಡ್ ಒಟ್ಟಿನಲ್ಲಿ ಎಲ್ಲಿ ಅಂತ ಕನ್ಫರ್ಮ್ ಗೊತ್ತಿಲ್ಲ. ಇಷ್ಟು ಕಡಲೆ ಸೊಪ್ಪು ಬಂದಿದ್ದಾರೆ. ನಾನು ಆ್ಯಕ್ಚುಲಿ ನೆನೆ ಸಂಜೆ ಚಿಕ್ಕಗಡಿಯಾರ ಹತ್ರ ಎಲ್ಲ ಹೋಗಿ ಹುಡುಕಿದೆ, ಬಟ್ ಎಲ್ಲೂ ಇನ್ನೂ ಬಂದಿರಲಿಲ್ಲ ಕಡಲೆ ಸೊಪ್ಪು. ನೀವೆಲ್ಲಿಂದ ಸಿಕ್ಕೊಂಡ್ಬಂದಿದ್ದು? ನಾವು ನಮ್ಮೂರು ಕೊಪ್ಪಳದಿಂದ ತಂದಿದ್ದು. ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ಅತ್ತೆನೂ ಅಳಿಯಾನೂ ಸೇರಿಕೊಂಡು ಮನೆಗೆ ಏನೇನು ಗ್ರಾಸರೀಸ್ ಬೇಕು ಅಂತ ಲಿಸ್ಟ್ ಬರೀತಾ ಇದ್ದಾರೆ. ಆರಾಮಾಗಿ ಕೂತ್ಕೊಂಡು ಅವ್ರು ತಂದು ಕೊಟ್ಟಿರೋ ಕಡಲೆ ಸೊಪ್ಪು ತಿನ್ಕೊಂಡು ಕೂತಿದ್ದೀನಿ. ಅವರು ಲಿಸ್ಟ್ ಬರೆಯೋದ್ರಲ್ಲಿ ಬ್ಯುಸಿ ಇದ್ದರು, ಅಮ್ಮ ಹೇಳೋದ್ರಲ್ಲಿ ಬ್ಯುಸಿ ಇದ್ದರು. ಚಿರೋಟಿ ರವೆ ಅಂದರೆ ಇದು ಚಿರೋಟಿ ರವೆ ಬೇಕು. ಇದು ಮಾಡ್ತೀವಲ್ಲ, ಹಾಕಿ ಎಷ್ಟು ಬೇಕು? 1 kg. ಬನ್ಸಿ ರವೆ ಬೇಕು. ಎಷ್ಟು? ಇಡ್ಲಿ ರವೆ ಈಗ ನೋಡಿ, ನಮ್ಮ ಚಾರ್ಲಿಗೆ ಒಂದು ಹಿಂದ್ಗಡೆ ಮನೆ ಗರ್ಲ್ ಡಾಗ್, ಆ್ಯಕ್ಚುಲಿ ಅದು ಪಾಂಡ ಅಂತ. ಸೊ ಅವನ ಫ್ರೆಂಡ್ನ ಹೇಗೆ ಮಾತಾಡ್ಸ್ತಾನೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲ ಹತ್ತು ಮೇಲೆ ನೋಡಿ. ಬಾಬಾ ಹೇಳು, ಬಾಬಾ ಹೇಳು, ಬಾಬಾ ಹೇಳು, ಬಾಬಾ ಹೇಳು. ಅಲ್ಲಿ ಕಲಿತ ಇಲ್ಲಿ ನಿಂತ್ಕೊಂಡು ಸ್ಟೈಲಲ್ಲಿ ನೋಡಲ್ಲಿ ಕಲಿತ. ಪಾಂಡ ಕರಿಯೋಲ್ಲಿ ಪಾಂಡ ಪಾಂಡ ನೋಡಿ, ಅಲ್ಲಿ ನೋಡಲ್ಲಿ ಪಾಂಡನ. ಪಾಂಡ ಬಂದ್ಲು ಚಾರ್ಲಿ. ಪಾಂಡ ಅವರದು ಪಾಂಡ ಪಾಂಡು. ಪಾಂಡನ್ ಮಾತಾಡ್ಸ್ಕೊಂಡು ಬಂದು ಸುಸ್ತಾಗಿದ್ದ, ಕೆಳಗಡೆ ನೀರು ಕುಡಿತಾ ಇದ್ದಾನೆ. ಕುಡಿ ಚಾರ್ಲಿ. ಯಾವ ಆ್ಯಂಗಲಿಂದ ಕುಡೀಲಿ ಅಂತ. ಆಫ್ ಮಾಡ್ತೇನೆ ನೀರು. ಕುಡಿ. ಇಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ವಾಕ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ.
ನಾನು ಆ್ಯಸ್ ಯೂಶ್ವಲ್ ಆ ಕಡಲೆ ಸೊಪ್ಪು ತಂದಿರೋದನ್ನ ಖಾಲಿ ಮಾಡೋವರೆಗೂ ನನಗೆ ಕೈಕಾಲು ಸುಮ್ಮನೆ ಇರಲ್ಲ. ಅವರು ನಮ್ಮ ಅತ್ತೆ ಮಾವ ಜೊತೆ ಕಾಲಲ್ಲಿ ಮಾತಾಡ್ತಿದ್ರು. ಹೋಗ್ತೀಯನಾ? ದುಡ್ಡು ಬರುತ್ತೆ. ಬಂದ್ರೆ ಬ್ಯಾಗ್ ಬರ್ಕೊಳ್ಬೇಕು, ಬರ್ಲಿಲ್ಲ ಅಂದ್ರೆ ಕಾರ್ಡ್ ಮಾತ್ರ ಬಿಡಪ್ಪ. ಅದು ಅಲ್ಲಿತ್ತಲ್ಲ ಆ ಕಾರ್ಡಾ? ಇದು ಇಲ್ಲಿ ಕ್ಲೀನ್ ಮಾಡಕ್ಕೆ ಚೆನ್ನಾಗಿರುತ್ತೆ. ಇದು ಬೆಳಗ್ಗೆ ಪಾಕೆಟ್ ಇರುತ್ತೆ, ನೀಟಾಗಿ ಗೋರಿ ನೀರು ಹಾಕ್ಬಿಟ್ರೆ ಸರಿ, ಬಟ್ಟೆಲಿ ಹೊಡ್ಸ್ಬಿಟ್ರೆ ಚೆನ್ನಾಗಿರಲ್ಲ. ಎಷ್ಟು ವಿಸಿಟಿಂಗ್ ಕಾರ್ಡ್ ಮಾಡಿದೀನಿ ಗೊತ್ತಾ ನನಗೆ. ಬಾಯ್ ಬಾಯ್, ಬ್ಲಾಗಿಗೆ ಹೇಳ್ಬಿಡಿ ಬಾಯ್. ತಗೋಬಿಡ್ಬೇಕು ಬಾಚಣಿಗೆ ಬಾಚಿ ಹೊಡ್ತಾರೆ. ಚಾರ್ಲಿಗ ಅದು ನಿನ್ನೆ ತಗೋ. ನಿಮ್ಗಂತೆ ಬೇಡ ಚೂಡಿಗೆ ತಗೊಂಡಿದ್ದೇನ್ರಿ ನೀವು? ಕೊಲ್ಲಾಪುರ ಬೇಕಾ ನಿಂಗೆ? ಸರಿ ಟಾಟಾ ಟಾಟಾ ತುಳುವನೆ, ಟಾಟಾ ತುಳುವನೆ. ನಿಜ ಅನ್ಬೋಯ್ತಲ್ಲ, ಅದಕ್ಕೆ ಬೇಜಾರಾಗೋಯ್ತು. ಅದೆರಡು ಗಿಡ ಚಿಕ್ಕಮ್ಮನ ಕಳಿಸ್ಕೊಟ್ಟಿದ್ದೆಲ್ಲ ನೋಡಿದ್ರಿ. ಕಳಿಸ್ಕೊಟ್ಟು ಒಳಗೆ ಬಂದಮೇಲೆ ಚಾರ್ಲಿ ಈ ಥರ ಮಲಗಿದ್ದ. ಆ್ಯಂಡ್ ನಾವು ಈಗ ರೆಡಿಯಾಗಿ ಸ್ಮಾರ್ಟ್ ಬಜಾರ್ಗೆ ಹೊರಟಿದ್ದೀವಿ, ಗ್ರಾಸರೀಸ್ ಶಾಪ್ ಮಾಡೋಣ ಅಂತ. ಬೆಳಗ್ಗೆ ಕೂತ್ಕೊಂಡು ಲಿಸ್ಟ್ ಬರೀತಿದ್ವಲ್ಲ, ಸೊ ಇವಾಗೆಲ್ಲ ಹೊರಟಿದ್ದೀವಿ. ಇವನು ಹೋಗ್ಬೇಕೀಗ ಆಚೆ. ಹೋಗ್ತಿದ್ದೀವಿ ವಿಶಾಲ್ ಮಾರ್ಟ್ಗೆ. ಯಾಕೆ ಜಾನು? ವಿಶಾಲ್ ಮಾರ್ಟ್ ಅಲ್ಲ, ಸ್ಮಾರ್ಟ್ ಬಜಾರ್. ಸ್ಮಾರ್ಟ್ ಬಜಾರ್, ಸ್ಮಾರ್ಟ್ ಬಜಾರ್. ಏನಕ್ಕೆ? ಅಲ್ವಾ? ಹೌದು. ಮನೆಗೆ ಸ್ವಲ್ಪ ಗ್ರೋಸರೀಸ್ ತರಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ? ಸ್ಮಾರ್ಟ್ ಬಜಾರ್. ವಿಶಾಲ್ ಮಾರ್ಟ್ ಅಲ್ಲ. ವಿಶಾಲ್ ಮಾರ್ಟಲ್ಲಿ ನಂಗೊಂದು ಪಿಲ್ಲೋ ಅಷ್ಟೇ ಬೇಕಾಗಿರೋದು, ಬಟ್ ಅಲ್ಲಿ ಹೋಗಲ್ಲ. ಬಟ್ ಅಲ್ಲಿ ಹೋಗ್ತಾ ಇಲ್ಲ. ನೀನು ಹೋಗ್ತಂದ್ರೆ ನಾನು ಕರ್ಕೊಂಡು ಹೋಗಲ್ಲ ಇವತ್ತು. ನಾನೇ ಬರಲ್ಲ. ಆಯ್ತು, ಥ್ಯಾಂಕ್ ಯು ಸೊ ಮಚ್. ಈಗ ನಾನು, ಅಮ್ಮ, ಅಕ್ಕ, ಬಸವರಾಜ್ ಎಲ್ಲರೂ ಹೊರಟಿದ್ದೀವಿ ಸ್ಮಾರ್ಟ್ ಬಜಾರ್ಗೆ ಅಂತ ಹೊರಟ್ವಿ. ಆದರೆ ನಮ್ಮಪ್ಪ ಅವರು ಫ್ಯಾಕ್ಟ್ರಿ ಹತ್ರ ಕರೆದ್ರು. ಅಲ್ಲಿ ನಿಯರೆಸ್ಟ್ ಯಾವುದೋ ಒಂದು ಪ್ರಾಪರ್ಟಿ ಇದೆ, ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸೊ ಅಲ್ಲಿ ನೋಡಿಕೊಂಡು ನಾವು ಒಟ್ಟಿಗೆ ಹೋಗಿದ್ವಿ. ಫ್ಯಾಕ್ಟ್ರಿಯಿಂದ ಅಪ್ಪನ್ನು ಪಿಕ್ ಮಾಡಿಕೊಂಡು 5 ಜನನು ಒಟ್ಟಿಗೆ ಹೋಗಿ ನೋಡಿಕೊಂಡು ಅವ್ರನ್ನ ಮತ್ತೆ ಫ್ಯಾಕ್ಟ್ರಿ ಹತ್ರ ಬಿಟ್ಟು ನಾವು ಸ್ಮಾರ್ಟ್ ಬಜಾರ್ಗೆ ಹೋದ್ವಿ. ಆ್ಯಂಡ್ ನಿಖಿಲ್ ಏನಾದರೂ ಈ ವ್ಲಾಗ್ ನೋಡ್ತಾ ಇದ್ದರೆ ನೋಡಿ, ನಿಮ್ಮ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೀವಿ. ನೀವು ಹಾಕಿದ ಸ್ಟೇಟಸ್ ಅಷ್ಟು ಫನ್ನಿ ಆಗಿತ್ತು. ಆ್ಯಂಡ್ ಮನೆಯಿಂದ ಹೊರಡ್ಬೇಕಾದ್ರೆ ನಾನು ಆಗಷ್ಟೇ ನೋಡಿದ್ದೆ. ಎಲ್ಲರೂ ಫಸ್ಟ್ ಕುಳ್ಳ ನೋಡಿ ನನಗೆ ಹೇಳಿದ್ದೆ. ನಾನು ನೋಡ್ಬಿಟ್ಟು ನಿಖಿಲ್ಗೆ ಮೆಸೇಜ್ ಹಾಕಿದ್ದೆ, ವಾ ಯಾಕೆ ಏನಾಯ್ತು ಅಂತ. ಏನ್ ಬೇಡ ಅಂತಿರೋದು ಹೇಳು? ಪ್ರೇಮವು ಬೇಡ, ಪ್ರೇಯಸಿನೂ ಬೇಡ. ಪಾಪ ಯಾವ್ದೋ ಹುಡುಗಿ ಕ್ರಶ್ ಆಗಿತ್ತು ನನಗೆ, ಬೈದ್ಬಿಟ್ಲೇನು. ಅದು ಅಲ್ಲದೆ ಆ ಸಾಂಗ್ಗೆ ಕ್ಯಾಪ್ಷನ್ ಬೇರೆ ಜಾಸ್ತಿ ಸುತ್ತಿದ್ದ ಅಲ್ವಾ ಮೊನ್ನೆ? ನಿಖಿಲ್, ನಮಗೆ ಗೊತ್ತು ನೀವು ಸುಹಾಸ್ನ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ. ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಸುಹಾಸ್ಗೆ ಆದಷ್ಟು ಬೇಗ ಮೈಸೂರಿಗೆ ಬರೋಕ್ಕೆ. ಆ್ಯಂಡ್ ನಾವೀಗ ನಮ್ಮ ಅಪ್ಪನ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ. ಸೊ ಬೆಳಗ್ಗೆ ಚಿಕ್ಕಮ್ಮ ಬಂದಿದ್ದು ಇಲ್ಲಿಗೇನೆ, ಅವ್ರಿನ ಮೇಲೆ ಇಲ್ಲೇ ಇರ್ತಾರೆ. ಚಿಕ್ಕಮ್ಮ ಬೆಳಗ್ಗೆ ಹೋಗಿದ್ದು ಇವಾಗ ಸಿಕ್ಕಿದ್ದೀರಾ? ಇಲ್ಲಿಗೆ ಬಂದು ಒಂದು 5-10 ನಿಮಿಷಕ್ಕೆ ಆ ಒಂದು ಬ್ಲೂ ಕಲರ್ ಶಾಪ್ ಕಾಣ್ತಾ ಇದೆಯಲ್ಲ, ಅದ್ರ ಹತ್ರ ಒಂದು ಡಾಬರ್ ನಾಯಿನ ಬಿಟ್ಟು ಹೋಗ್ಬಿಟ್ಟಿದ್ರು. ಸೊ ಅದು ತುಂಬ ಸಫರ್ ಆಗ್ತಾಯಿತ್ತು. ಅದು ಐ ಥಿಂಕ್ ಅದ್ರ ಓನರ್ನ ತುಂಬ ಮಿಸ್ ಮಾಡ್ಕೋತಾ ಇತ್ತು ಅನಿಸುತ್ತೆ. ಸೊ ನಾವು ಅದನ್ನು ರೆಸ್ಕ್ಯೂ ಮಾಡಿದ್ವಿ. ಅದು ನೋಡಿ ಅವತ್ತು ಪರಿಚಯ ಆಗಿದ್ದ ಆಗಷ್ಟೇ ಅಷ್ಟು ಬೇಗ ಗಾಡೀಲಿ ಬೇರೆ ಬಂತು ಅದು. ಸೊ ಸ್ನೇಹಿತರೆ, ನಾನೀಗ ಈ ವ್ಲಾಗಲ್ಲಿ ಏನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ,
ದಯವಿಟ್ಟು ಯಾರು ಯಾವುದೇ ಪ್ರಾಣಿಗಳನ್ನು ಸಾಕೋಕ್ಕಾದರೆ ಮಾತ್ರ ಸಾಕಿ. ಇಲ್ಲ ಅಂತಂದರೆ ನಿಮಗೆ ನೋಡ್ಕೊಳಕ್ಕಾಗಲ್ಲ ಮುಂದೊಂದು ದಿನ ಅಂತ ಫ್ಯೂಚರಲ್ಲಿ ಗೊತ್ತಿದ್ದರೆ ದಯವಿಟ್ಟು ನಾಯಿನಾಗಲಿ ಪ್ರಾಣಿ ಯಾವುದನ್ನೇ ಆಗಲಿ ಸಾಕೋದಕ್ಕೆ ಯೋಚನೆ ಕೂಡ ಮಾಡಬೇಡಿ. ಮನುಷ್ಯರಂತೆಯೇ ನಾಯಿಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಎಲ್ಲದಕ್ಕೂ ಭಾವನೆಗಳಿರ್ತವೆ. ದಯವಿಟ್ಟು ಅದಕ್ಕೆ ಧಕ್ಕೆ ಉಂಟು ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಜೀವಿಗಳಿಗೂ ಬದುಕುವಂಥ ಹಕ್ಕಿದೆ. ಸೊ ಹಾಗಾಗಿ ದಯವಿಟ್ಟು ಅದಕ್ಕೆ ನೋಯಿಸಬೇಡಿ ಅಂತ ಹೇಳ್ತೀನಿ. ಅಷ್ಟು ನಿಮಗೆ ಸಾಕಿನೂ ಮುಂದೊಂದು ದಿನ ಏನೋ ಒಂದು ಪ್ರಾಬ್ಲಮ್ ಆಗಿ ನಿಮಗೆ ನೋಡ್ಕೊಳಕ್ಕಾಗಿಲ್ಲ ಅಂದರೆ ದಯವಿಟ್ಟು PFAಗಾದರೂ ಬಿಡಿ. ಸೊ ಪೀಪಲ್ ಫಾರ್ ಆ್ಯನಿಮಲ್ ಬೋಗಾದಿ ಹತ್ರ ಇದೆ. ಅಟ್ಲೀಸ್ಟ್ ಅಲ್ಲಿ ಯಾರು ಬೇಕಿರೋರು ಬಂದು ಅಡಾಪ್ಟ್ ಮಾಡ್ಕೊಳ್ತಾರೆ. ಅಲ್ಲಿ ಅಟ್ಲೀಸ್ಟ್ ಸೇಫ್ ಅಂತ ಅನಿಸುತ್ತೆ. ಅದು ಬಂದಂಗೆ ಪಾಪ ಅದಕ್ಕೆ ಎಷ್ಟು ಹಸುವಾಗಿತ್ತು ಅಂತಂದರೆ ಎಷ್ಟೊತ್ತಲ್ಲಿ ಬಿಟ್ಟು ಹೋಗಿದ್ರು, ಎಷ್ಟೊತ್ತಿಂದ ಅದು ಒಬ್ಬಂಟಿಯಾಗಿತ್ತೋ ಏನೋ. ಬಟ್ ತುಂಬ ನೋವಾಗುತ್ತೆ ಈ ಥರ ಎಲ್ಲ ನೋಡಿದಾಗ. ಯಾರೋ ಇದ್ರೆ ಯಾರೋ ಬಿಟ್ಟೆ ಹೋಗಿರೋದು ವಯಸ್ಸಾಗಿರುತ್ತೆ, ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲ. ಇಲ್ಲ ಇದಕ್ಕೆ ವಯಸ್ಸಾಗಿಲ್ಲ, ಆಗಿಲ್ಲ, ವಯಸ್ಸಾಗಿಲ್ಲ. ಇವ್ರ ಮನೇಲೂ ಡಾಬರ್ ಇದೆ ಅಂತಾರ. ಇದಕ್ಕೆ ಇಲ್ಲ, ಅಲ್ಲೇ ಇದ್ರದ್ದು ಸೊ ಫೈನಲಿ ಈ ಡಾಬರ್ ನಾಯಿ ನಮ್ಮ ಮನೇಲಿ ಒಂದು ದಿನ ಒಂದು ನೈಟ್ ಇತ್ತು. ಸೊ ನೆಕ್ಸ್ಟ್ ಡೇ ಬಂದು ಅದ್ರ ಓನರ್ ಅಂತ ಹೇಳಿ ಒಬ್ಬರು ಕರ್ಕೊಂಡು ಹೋದರು. ಆ್ಯಂಡ್ ಅವ್ರ ಹತ್ರ ಕೂಡ ಹೋಯಿತು ಅದು. ಅವರು ಆ್ಯಕ್ಚುಲಿ ಅದಕ್ಕೆ ಏನೋ ಹೆಸರಿಟ್ಟಿದ್ರು, ಅದನ್ನು ಕರೆದ ತಕ್ಷಣ ಹೋಯಿತು. ಆ್ಯಂಡ್ ಇವನ್ನ ಕರ್ಕೊಂಡು ಬಂದಿದ್ದಕ್ಕೆ ಅಲ್ಲೇ ಪಕ್ಕದ ಮನೆಯದು ಗುಂಡ ಅಂತ ಇವನು, ಅವನಿಗೆ ಒಂಥರ ಜಲಸ್ ಫೀಲ್ ಆಗ್ತಿದೆ. ಅವನಿಗೆ ಊಟ ಕೊಡ್ತಾರಲ್ಲ ಇನ್ಮೇಲೆ ಅಂತ ಏನೋ ಯೋಚನೆ ಅವನಿಗೆ. ನೋಡಿದ್ಯಾ ಇನ್ನೊಂದ್ಸಲ ಕೊಡ್ಸು. ಹಂಗೆ ಅವನು ಆಮೇಲೆ ಕೈಸ್ಕೊಳಕ್ಕೆ ತುಂಬಾ ಪಾಪ ತರ ಇದೆ. ಊಟ ಬೇಕಾದಕ್ಕೀಗ ಬಾಯ್ಲೆ ಮೊಸರನ್ನೆಲ್ಲ ಊಟ ಮಾಡಕ್ಕೆ ಒಳ್ಳೆ ನಾಯಿ ಮಾತ್ರ ಅಲ್ಲ, ಬಾಲ ಕಟ್ ಮಾಡಿದ್ದಾರೆ. ಬ್ರೀಡರ್ ಅಲ್ಲೇ ಕಟ್ ಮಾಡ್ತಾರೆ. ಒಂದು ಟೈಮ್ ಇರೋದಾಗ ಯಾರೋ ಬ್ರೀಡರ್ 100%. ನೋಡೋಣ. PFI ಬೇಡ ಪಾಪ. ಎಷ್ಟು ಚೆನ್ನಾಗಿ ಗಾಡಿ ಹತ್ಕೊತು ಗೊತ್ತಾ ಬಂದು ರಾಜು. ಆ್ಯಂಡ್ ನಾವೀಗ ಆ ನಾಯಿನ ಸೇಫ್ ಮಾಡಿ ನಾವು 5 ಜನನೂ ಆ ಒಂದು ಪ್ರಾಪರ್ಟಿ ನೋಡೋಣ ಅಂತ ಹೊರಟಿದ್ದೀವಿ. ಸೊ ಹೀಗೆ ನಾವೇ ಫನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಅಕ್ಕ ಇವತ್ತೇ ಯಾಕೋ ಮೂಡಲಿಲ್ಲ. ಸೊ ಇವತ್ತು ಏನಾಗಿತ್ತು ಅಂತಲೇ ನನಗೆ ಗೊತ್ತಿಲ್ಲ. ಬಟ್ ಇಲ್ಲ ಅಂದಿದ್ರೆ ಅವಳು ವ್ಲಾಗಲ್ಲೆಲ್ಲ ಮಾತಾಡ್ತಿದ್ಲು. ಸೊ ಅಲ್ಲಿದು ಕೆಲಸ ಮುಗಿಸಿ ನಾವು ಸ್ಮಾರ್ಟ್ ಬಜಾರಿಗೆ ಬಂದ್ವಿ. ನಮ್ಮನ್ನು ಬಿಟ್ಟು ಇವರೇ ಫಸ್ಟ್ ಬಂದಿದ್ದಾರೆ. ದೊಡ್ಡದು
ಫಸ್ಟ್ ಅವಳಿಗೇನು ಬೇಕು ಅವಳು ತಗೋತಾ ಇದ್ದಾಳೆ. ನಮ್ಮ ಅಕ್ಕ ಇಲ್ಲಿ ಯಾವಾಗಲೂ ರೆಗ್ಯುಲರ್ ಆಗಿ ಇಲ್ಲೇ ಗ್ರಾಸರೀಸ್ ಶಾಪ್ ಮಾಡ್ತಾಳೆ. ಸೊ ಹಾಗಾಗಿ ಅವಳಿಗೆ ಯಾವ್ದ್ಯಾವುದು ಎಲ್ಲೆಲ್ಲಿದೆ ಅಂತ ಎಲ್ಲ ಗೊತ್ತಿತ್ತು. ಬಟ್ ನಾವು ತುಂಬ ವರ್ಷಗಳ ನಂತರ ನಾವು ಈ ಒಂದು ಸ್ಮಾರ್ಟ್ ಬಜಾರಿಗೆ ಬಂದಿದ್ದು. ಮುಂಚೆ ಬಿಗ್ ಬಜಾರ್ ಅಂತ ಇದ್ದಾಗ ವೆಡ್ನಸ್ಡೇ ಬಜಾರೆಲ್ಲ ಆಗ್ತಿತ್ತಲ್ಲ, ಆಗ ಶಾಪ್ ಮಾಡ್ತಿದ್ವಿ. ಸೊ ಲಿಸ್ಟ್ ನೋಡಿ ಪಟ ಅಂತ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮ್ಮನ್ನ ಅಂತ ಕರ್ಕೊಂಡು ಹೋದ್ಲು. ಆ್ಯಂಡ್ ತುಂಬ ಬೇಗನೆ ಶಾಪಿಂಗ್ ಆಯಿತು ಆ್ಯಕ್ಚುಲಿ, ಯಾಕಂದರೆ ಅವಳಿಗೆಲ್ಲ ಗೊತ್ತಿತ್ತು ಎಲ್ಲೆಲ್ಲಿ ಏನೇನಿದೆ ಅಂತ. ರಿಲಯನ್ಸ್ ಅವ್ರದ್ದೇ ಬ್ರ್ಯಾಂಡ್ ಅದು. ನೀವು ಗುಡ್ ಲೈಫ್ ಹಾಲು ಅನ್ಕೋಬೇಡ. ಅದೇ ಈ ಕಡೆ ಎಲ್ಲ ಹಾಲು ಆ ಕೆಳಗಡೆ ಪ್ಲೈನ್ ಪೂರ್ತಿ 1 kg. ಸೊ ಇಲ್ಲಿ ಗ್ರಾಸರೀಸ್ ಎಲ್ಲ ಶಾಪ್ ಮಾಡಿಕೊಂಡು ನಾವು ಆಚೆ ಬಂದು ಸ್ವಲ್ಪ ಚಾಟ್ಸ್ ತಿಂದು ಕೂತಿದ್ವಿ. ಆಮೇಲೆ ಬಸವರಾಜ್ ಹೋಗಿ ಪಾರ್ಕಿಂಗ್ ಏರಿಯಾದಿಂದ ಕಾರ್ ತೊಗೊಂಡು ಬಂದರು. ಸೊ ಎಲ್ಲ ಕಾರಿಗೆ ಡಂಪ್ ಮಾಡ್ತಾಯಿದ್ದೀವಿ. ಸೊ ಬಸವರಾಜ್ ಬಗ್ಗೆ ಹೇಳೋದಾದರೆ ಎಲ್ಲ ಕೆಲಸಕ್ಕೂ ತುಂಬ ತಾನಾಗೆ ತಿಳ್ಕೊಂಡು ಕೈ ಜೋಡಿಸ್ತಾರೆ. ಅದು ನನಗೆ ಅವರಲ್ಲಿ ತುಂಬ ಇಷ್ಟವಾದ ಗುಣ. ಸೊ ನಾನಂತೂ ತುಂಬ ಪುಣ್ಯ ಮಾಡಿದ್ದೆ ಅಂತಲೇ ಹೇಳ್ಬೋದು ಈ ಥರ ಹಸ್ಬೆಂಡ್ನ ಪಡೆಯೋಕ್ಕೆ. ಆ್ಯಕ್ಚುಲಿ ಅವ್ರ ನೇಚರ್ ಬಂದು ತುಂಬ ಸೈಲೆಂಟ್ ನೇಚರ್. ತುಂಬ ಜಾಸ್ತಿ ಮಾತಾಡಲ್ಲ ನಾನು ನೋಡಿದ ಹಾಗೆ. ಇನ್ಫ್ಯಾಕ್ಟ್ ನನಗೆ ಒಂದೊಂದು ಸಲ ಬೇಜಾರಾಗ್ತಾ ಇರುತ್ತೆ, ಮಾತಾಡೋದೇ ಇಲ್ಲಪ್ಪ ಇವರು ಅಂತ. ಈ ಥರ ಒಂದು ವ್ಯಕ್ತಿತ್ವ ಇದ್ದರೂ ಕೂಡ ಎಲ್ಲರ ಜೊತೆ ಬೇಗ ಹೊಂದ್ಕೋತಾರೆ. ಆ್ಯಕ್ಚುಲಿ ತುಂಬ ವರ್ಷದಿಂದ ಗೋಲಾ ಹುಡುಕ್ತಾ ಇದ್ವಿ. ಈಗ ಒಂದು 3-4 ಇಯರ್ಸ್ 4 ಇಯರ್ಸು ಇಲ್ಲ, ತುಂಬ ಮುಂಚೆ ಅನ್ಸುತ್ತೆ. ಒಂದು 6 ಇಯರ್ಸ್ ಹಿಂದೆ ತಿಂದಿದ್ದು, ಅದಾದಮೇಲೆ ಇವಾಗಲೇ ತಿಂತಾ ಇರೋದು. ಐ ರಿಯಲಿ ಲವ್ ಗೋಲಾ. ನನಗೆ ಲಾಸ್ಟ್ ಟೈಮ್ ತಿಂದ್ವಲ್ಲ ಅದಷ್ಟೇ ಇನ್ನೂ ನೆನಪಿರೋದು, ನಮ್ಮ ಮನೆ ಹತ್ರ. ಸೊ ಮನೆಗೆ ಬಂದು ನಾನು ತುಂಬ ಟಯರ್ಡ್ ಆಗಿದ್ದೆ. ಸೊ ಹಾಗಾಗಿ ವ್ಲಾಗ್ ಎಂಡ್ ಮಾಡೋದನ್ನ ಮರ್ತಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.